ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಸರ್ಪ್ರೈಸ್ ವಿಸಿಟ್ ಮಾಡೋಣ ನಮ್ಮ ಮಮ್ಮಿ ಪಪ್ಪ ಮನೆಗೆ ಅಂತ ಹೇಳಿ ಹೊರಟಿದ್ದೀವಿ. ಬೆಳಿಗ್ಗೆದ ಏನು ಪ್ಲಾನ್ ಇರಲಿಲ್ಲ, ಅರೌಂಡ್ 12 ಗಂಟೆ ಹಾಗೆ ಹೋಗೋಣ, ಇವತ್ತೇ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ. ಆವಾಗಲೇ ನಮ್ಮ ಪಪ್ಪ ಕಾಲ್ ಮಾಡಿದ್ರು, ಬಟ್ ಅವರಿಗೆ ಇಲ್ಲ ನಾವು ನಾಡದ್ದು ಬರ್ತೀವಿ ಅಂತ ಹೇಳಿದೆ. ಬಟ್ ಸೊ ಸರ್ಪ್ರೈಸಿಂಗ್ಲಿ ನಾವು ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ಆರ್ನಾ ಮೇಡಮ್ ಈ ಸ್ಲೀಪಿಂಗ್, ಶಿ ಈಸ್ ಪ್ಲೇಯಿಂಗ್. ಸೊ ಇದೆಲ್ಲ ಲಗೇಜ್ ನೋಡಿ, ಡಿಕ್ಕಿ ತುಂಬಾ ತುಂಬಿದೆ, ಇಲ್ಲಿ ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ವಿ. ಆರ್ನರಿಗೆ ನೋಡಿ ಬೆಡ್ ಹೇಗೆ ರೆಡಿ ಮಾಡಿದ್ದೀವಿ. ಇದು ಎಲ್ಲ ಬೇಡದಿಲ್ಲೇ ಬಟ್ಟೆ ಇಲ್ಲ, ನಾನೇನು ಎಸೆಯಕ್ಕೆ ಹೋಗಲ್ಲ. ಸೊ ಎಲ್ಲ ಊರಿಗೆ ತೊಗೊಂಡು ಹೋಗ್ತೀನಿ, ಅಲ್ಲೇ ಅಮ್ಮ ಯಾರಿಗಾದ್ರೂ ಕೊಡೋಂಗಿದ್ರೆ ಕೊಡ್ತಾರೆ. ಇಲ್ಲಿ ಬಟ್ಟೆ ಇಟ್ಟು ಅವಳದು ಪ್ಲೇ ಮ್ಯಾಟ್ ಹಾಕಿ ಹಿಂಗೆ ರೆಡಿ ಮಾಡಿದ್ದೀನಿ. ಅವಳ ಪಾಡಿಗಳು ಆಟ ಆಡ್ಕೊತ ಇದ್ದಾಳೆ. ಇನ್ನು ನಾನು, ಮಹೇಶ್ ಮತ್ತೆ ಗೌರವ್ ಹೋಗ್ತಾ ಇದ್ದೀವಿ ಇವಾಗ. ಈಗಂತೂ ಅವ್ರಿಬ್ರಿಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಅಪ್ಪಂಗೂ ಇಬ್ರಿಗೂ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ ಹೇಗೆ ಬರುತ್ತೆ, ಅವ್ರು ಹೇಗೆ ಕೊಡ್ತಾರೆ ರಿಯಾಕ್ಷನ್ ಅಂತೇಳಿ. ಬೈತಾರೋ ಏನು ಬರ್ತಾರೋ ಗೊತ್ತಿಲ್ಲ. ಲೇಟ್ ಆಯ್ತು ಅಂದರೆ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಹೊರಟ್ವಿ ಆದಷ್ಟು. ಬಟ್ ಏನಂದರೆ ಹೊರಡ್ಬೇಕಲ್ವಾ, ಹೋಗಿ ಒಂದು ವೀಕ್ 15 ಡೇಸ್ ಇರ್ತೀವಿ ಅಂತಂದರೆ ಮತ್ತೆ ಬರೋಷ್ಟ್ರ ಮನೆಯೆಲ್ಲ ಸಖತ್ತು ಧೂಳು ಆಗಿಬಿಡುತ್ತೆ. ಸೊ ಹೋಗೋಕ್ಕೂ ಮೊದಲು ಒಂದ್ಸರಿ ಕ್ಲೀನ್ ಮಾಡಿ ಹೋಗ್ತೀನಿ, ಮತ್ತು ಬಂದಮೇಲೆ ಮತ್ತೆ ಒಂದು 2 ಡೇಸ್ ಅದೇ ಕೆಲಸ ಹಿಡಿಯುತ್ತೆ. ಅದಕ್ಕೆ ಎಲ್ಲಾದರೂ ಹೋಗ್ಬೇಕಂದ್ರೆ ಸಖತ್ ಬೇಜಾರಾಗುತ್ತೆ. ಇಲ್ಲಿ ಯಾರದ್ದು ಆಟ ಸಾಮಾನಿ ಸಿಗಾಕೊಂಡ್ಬಿಟ್ಟಿದೆ, ಕುಯ್ಯಪ್ಪಯ್ಯ ಅಂತಾನೆ ಇತ್ತು. ಅದಕ್ಕೆ ನಮಗೂ ಭಯ, ಇವಳೆಲ್ಲಾದ್ರೂ ರೆಡಿ ಆದ್ರೆ ಅದಕ್ಕೆ ಭಯ. ನಾನು ಎಲ್ಲಾದ್ರೂ ರೆಡಿ ಹೆಂಗೆ ಅಂದರೆ ಈಗ ಮಗುದು ಇವಳ್ದು ಏನೇನು ನೀಡಿದೆ ಐಟಮ್ಸು ಇವಳ್ದು ನೋಡ್ಕೋಬೇಕು. ಇವ್ರಿಗೂ ಈಗ ಕಾಲ ಆಗ್ತಿಲ್ಲ, ಓಡಾಡೋಕೆ ಆಗ್ತಿಲ್ಲ ಅಂತ ಹೇಳಿ ಇವ್ರದ್ದು ಪ್ಯಾಕೇಜಿಂಗು, ಇವ್ರದ್ದು ಐಟಮ್ಸ್ ಏನೇನು ರಿಕ್ವೈರ್ಮೆಂಟ್ ಇದೆ ಎಲ್ಲನೂ ನಾನೇ ಹ್ಯಾಂಡಲ್ ಮಾಡಬೇಕಾ. ಮತ್ತು ನಂದು ಮಾಡಬೇಕು ಪ್ಲಸ್ ಮನೆಯದು ಮಾಡಬೇಕು. ಈ ಸರಿ ಗೌರವ್ ಇದ್ದಿದ್ದಕ್ಕೆ ಪಾಪ ಅವನೇ ಎಲ್ಲ ಕ್ಲೀನ್, ಮನೆಯೆಲ್ಲ ಪಾಪ ಅವನೇ ಕ್ಲೀನ್ ಮಾಡಿಕೊಟ್ಟ, ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡೋಷ್ಟರಲ್ಲಿ. ಸೊ ಒನ್ ಥ್ಯಾಂಕ್ಸ್ ಟು ಗೌರವ್. ಥ್ಯಾಂಕ್ ಯು ಗೌರವ್. ಕಾರಲ್ಲಿ ಸ್ವಲ್ಪ ಏರ್ ಕಮ್ಮಿ ಇತ್ತು ಅಂತ ಏರ್ ಹಾಕ್ಸೋಣ ಅಂತ ಹೇಳಿ ನಿಲ್ಲಿಸ್ಕೊಂಡು ಏರ್ ಹಾಕ್ಸ್ಕೊತಾ ಇದ್ದೀವಿ. ಸೊ ಕಾರ್ ಆ್ಯಕ್ಚುಲಿ ತೆಗೆದು ಒಂದು 2 ಮಂತ್ಸ್ ಅನಿಸುತ್ತೆ ಬರ್ತಾ ಇದೆ. ಅವಾಗ ತಾತಂದು ವರ್ಷತಿಥಿಗೆ ಅಂತ ಹೇಳಿ ಊರಿಗೆ ಹೋಗಿದ್ವಿ. ಅವಾಗ ಕರ್ಕೊಂಡು ಬಂದರು, ಮಹೇಶ್ ಬಂದು ಕರ್ಕೊಂಡ್ಬಂದ್ರಲ್ವ. ಸೊ ಅವಾಗಲಿಂದ ಕಾರ್ ತೆಗ್ದೇ ಇಲ್ಲ. ಸೊ ಅಲ್ಲಿಂದ ಬಂದು ಒಂದು 4-5 ಡೇಸ್ಗೆ ಮಹೇಶ್ಗೆ ಆಕ್ಸಿಡೆಂಟ್ ಆಯಿತು. ಸೊ ಇನ್ನು ಕಾರ್ ತೆಗ್ದೇ ಇರಲಿಲ್ಲ, ಇವಾಗ ತೆಗ್ದಿದ್ವಿ. ಅದು ಕಾರ್ ಕೂಡ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಏನೇನೋ ಅಲ್ಲೇ ಇಡ್ಬೋದು, ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಏನೋ ಹೇಳ್ತಾ ಇದ್ರು. ಬ್ಯಾಟ್ರಿ ಏನೋ ಆಗಿದೆ ಅಂತ ಹೇಳಿ ಮತ್ತೆ ಟೆಕ್ನಿಷಿಯನ್ ಬಂದು ರಿಪೇರಿ ಮಾಡಿಕೊಟ್ಟು ಹೋದರು. ಸೊ ಫೈನಲಿ ಕಾರ್ ಆನ್ ಆಗಿದೆ, ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆರ್ನಾ ಮೇಡಮ್ ಈಸ್ ಹಿಯರ್. ಆರ್ನಾ ಹಾಯ್ ಮಮ್ಮ. ಏನು ಮಾಡ್ತಿದ್ಯಾ ನೀನದು? ಏನು ರಿಪೇರಿ ಮಾಡ್ತಿದ್ಯಾ ನೀನು? ತಲೆಗೆ ಹೊಡಿಯುತ್ತದೆ. ಸೊ ಟ್ರೈಪಾಡ್ ಜೊತೆ ಆಟ ಆಡ್ತಾವಳೆ ಆರ್ನ. ಸೊ ತುಂಬ ದಿನ ಆಗಿತ್ತು ಕಾರ್ ತೆಗೆದು, ಏರ್ ಏನು ಇರಲಿಲ್ಲ. ಅದಕ್ಕೆ ಎಲ್ಲ ಏರೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಆರ್ನ ನೋಡಿ ಹೆಂಗೆ ಫುಲ್ಲು ಇಷ್ಟು ದಿವಸ ಮನೆಯಲ್ಲೇ ಇದ್ಲು, ಎಲ್ಲೋ ಇದರಲ್ಲಿದ್ದೀನಿ ಅನ್ನಂಗೆ ಆಗಿತ್ತು ಅನ್ಸುತ್ತೆ ಅವಳಿಗೆ. ಇವಾಗಂತೂ ಫುಲ್ಲು ಜಾಲಿ ಫುಲ್ಲು ಆಟ ಆಡ್ತಾವಳು, ನಿದ್ದೆ ಬಂದರೂ ಆಟ ಆಡ್ತಾವಳು ಅವಳು. ಇಷ್ಟೊತ್ತಿಗೆ ಆಗಲೇ ಮನೆಯಲ್ಲಿ ಹತ್ಕೊಂಡು ಕರ್ಕೊಂಡು ಮಲ್ಕೊಂಡು ಇರ್ತಿದ್ಲು. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿದ್ದೆ ಬಂದೈತೆ ಅಂದ್ರೂ ಇಲ್ಲ, ಆಟ ಅವಳಿಗೆ. ಎಷ್ಟೋ ದಿವಸ ಆಯ್ತಲ್ಲ ಅದಕ್ಕೆ. ಹಾಯ್ ಮಾಡೋಕಂದ, ಅವಲೆ ಬಾಯ್ ಮಾಡು. ಓ ಏನು ಮಾಡ್ತಿದ್ದೀರಾ ನೀವು? ಎಲ್ಲಿಗೆ ಹೋಗ್ತಿದ್ದೀವಿ? ಬರ್ತಿದ್ದೀವಿ.
ಕುಡಿಯೋ ಟೈಮು ಸ್ವಲ್ಪ ಲೈಟಾಗಿ ಹೆಡೇಕ್ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಕಾಫಿ ಟೀ ಕುಡಿದು ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಇಲ್ಲಿ ಯಾವುದಾದ್ರೂ ನಿಯರ್ ಬೈ ರೆಸ್ಟೋರೆಂಟ್ ಬಂತು ಅಂದರೆ ಸ್ಟಾಪ್ ಮಾಡಿ ಕಾಫಿ ಅಥವಾ ಟೀ ಕುಡಿದು ಹೋಗೋಣ ಅಂತ ಹೇಳಿ. ಇನ್ನು ನೋಡ್ತಾ ಇದ್ದೀವಿ ಯಾವುದಾದ್ರೂ ಚೆನ್ನಾಗಿರೋದು ಬರ್ತಿದ್ಯಾ ಅಂಥೇಳಿ, ಬರ್ತಾ ಅಂಥೇಳಿ ಯಾವುದೂ ಚೆನ್ನಾಗಿರೋದು ಸಿಗ್ತಾ ಇಲ್ಲ. ವಿಲ್ ಸಿ. ಇನ್ನೇ ನಿಯರ್ ಬೈ ದಾಬಸ್ಪೇಟೆ ಹತ್ರನೇ ಬಂದ್ಬಿಟ್ವಿ. ಹ್ಞೂ ದಾಬಸ್ಪೇಟೆ ಹತ್ರನೇ ಬಂದ್ವಿ ರೀ. ರೋಡ್ ಮಾಡ್ತಿರೋದ್ರಿಂದ ಗೊತ್ತೇ ಆಗ್ತದೆ. ಹೌದು, ಇಲ್ಲಿ ರೋಡೆಲ್ಲ ಬೇರೆ ಚೇಂಜಸ್ ಆಗ್ತಾ ಇದೆ. ಸೊ ಹಂಗಾಗಿ ಗೊತ್ತಾಗೋದೇ ಇಲ್ಲ. ಫುಲ್ಲು ಮೈಸೂರು ಹೈವೇ ಥರ ಆಗ್ತಾ ಇದ್ದಿದ್ದು. ಹೌದಾ? ಮತ್ತೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದಾರಾ? ಸೇಮ್ ಈಗ ಬೆಂಗಳೂರು ಟು ಮೈಸೂರು ಹೆಂಗೆ ಮಾಡೋರು, ಇದನ್ನು ಬೆಂಗಳೂರು ಟು ತುಮಕೂರು ಎಲ್ಲ 1 ಅವರ್ಗೆ ರೀಚ್ ಆಗ್ತಾರೆ. ಹಂಗೆ ಮಾಡ್ತಾ ಆಗುತ್ತೆ. ಮತ್ತೆ ಈ ಕಡೆ ಎಲ್ಲ ಪ್ಲಾಟ್ಸು ಎಲ್ಲ ಸಖತ್ ರೇಟ್ ಬರುತ್ತಪ್ಪ. ಹೈ ಡಿಮ್ಯಾಂಡ್ ಆಗುತ್ತೆ ಅದಕ್ಕೆ. ನೋಡಿ ದಾಬಸ್ಪೇಟೆನೇ ಬಂತು. ಇನ್ನು ಏನು ಒಂದು ಕಾಫಿ ಇಲ್ಲ, ಟೀ ಇಲ್ಲ, ಒಂದು ಸ್ನ್ಯಾಕ್ಸ್ ಇಲ್ಲ. ಹಂಗೆ ಕರ್ಕೊಂಡು ಹೋಗ್ತೀವಿ. ಹೆಂಗೆ ಕರ್ಕೊಂಡು ಹೋಗ್ತಾ ಇದೀಯ ನೋಡಿ ನೀನು. ಕಾಫಿ ಕುಡಿಯೋಣ ಅಂತ ಹೇಳಿದ್ಲು. ನಾವು ಯಾವ ಹೋಟ್ಲಲ್ಲೂ ನಿಲ್ಸೇ ಇಲ್ಲ. ಇಲ್ಲಿ ಹತ್ತತ್ರ ದಾಬಸ್ಪೇಟೆ ಹತ್ತತ್ರ ಬಂದ ನೆನ್ಪು ಬಂದ್ಬಿಟ್ಟಾಯ್ತು ನಮಗೆ. ನೋಡಿದ್ರೆ ಇನ್ನೇನು ದಾಬಸ್ಪೇಟೆನೇ ಬಂತು, ಯಾವ ಹೋಟ್ಲುಗಳು ಸಿಗಲಿಲ್ಲ. ನೋಡೋಣ, ಮುಂದೆ ಕುಡಿಸ್ತೀನಿ, ಇಲ್ಲ ಮನೆಗೆ ಹೋದ್ಮೇಲೆ ಆದ್ರೆ ಕುಡಿಸ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಮನೆಗೆ ಹೋದ್ಮೇಲೆ ಅಮ್ಮನೇ ಮಾಡ್ಕೊಡ್ತಾರೆ, ನೀನೇನು ಕುಡಿಸೋದು ಅಲ್ವಾ? ಮನೆಗೆ ಹೋದ್ಮೇಲೆ ಅಮ್ಮ ಅಂತೂ ನ್ಯಾಚುರಲ್ ಆಗಿ ಮಾಡೇ ಕೊಡ್ತಾರಪ್ಪ. ಇವ್ರೇನು ಕುಡಿಸ್ತಾರಲ್ಲಿ? ಇಲ್ಲಿ ಯಾವುದು ಇಲ್ಲ, ಈಗ ಎಲ್ಲ ಕ್ಲೋಸು. ಇನ್ನು ದಾಬಸ್ಪೇಟೆ ಅಂದರೆ ಇನ್ನು ಇಂಡಸ್ಟ್ರಿಯಲ್ ಏರಿಯಾ ಆದ್ರೇನು ಹೋಗಿ ನನಗೆ ಸರಿ, ಓಕೆ. ಕುಂತು ಕಾಲು ನೋವೇ ಬಂದ್ಬಿಡ್ತು ನನಗಂತೂ. ಆರ್ನ ಬೇಬಿ ಮಲ್ಗೈತೆ, ಇಲ್ಲಾಂದ್ರೆ ಕಾಲಾದ್ರೂ ನೀಚ್ಬೋದಾಗಿತ್ತು. ಮಲ್ಗಿರೋದು ಇನ್ನೇನು ದಾಬಸ್ಪೇಟೆ. ಮೇ ಬಿ ದಾಬಸ್ಪೇಟೆ ಬಿಟ್ಟು ಮುಂದೆ ಹೋದ್ರೂ ಇವ್ರೇನು ನಂಗೆ ಕಾಫಿ ಕೊಡ್ಸಂಗೆ ಕಾಣಲ್ಲ. ನಂಗೆ ಹೊಟ್ಟೆ ಹಸಿತೈತೆ. ಅಟ್ಲೀಸ್ಟ್ ಏನಾದ್ರು ಸ್ನ್ಯಾಕ್ಸ್ ಅರ ಕೊಡಿಸ್ರಪ್ಪ. ಬನ್ನಿ. ಏನು ಕೊಡಿಸ್ತೀರಾ? ಇಲ್ಲ ಐತಲ್ಲ ಬೇಕ್ರಿ. ಬೇಕ್ರಿಲಿ ತಿಂತೀಯಾ ಏನು ತಿಂತೀಯಾ? ಏನಾದರೂ ಕೊಡಿಸು, ನಂಗೆ ಹೊಟ್ಟೆ ಹಸಿತೈತೆ ಅಷ್ಟು. ನಂಗೇನು ಗೊತ್ತಿಲ್ಲ. ಇದು ನಂಗೆ ಬಿಸಿಲು ಬೀಳ್ಬಾರ್ದು ಅಂತ ಹೇಳಿ ಅವಳದು ಬೆಡ್ಶೀಟ್ ಈ ಥರ ಹಾಕಿದ್ದೀನಿ. ನಂಗೆ ಇಲ್ಲಿ ಇಳಿಯೋಕ್ಕಾಗಲ್ಲ. ಏನು ತರಲಿ ಈಗ ಮತ್ತೆ? ಏನೈತೆ? ಪಪ್ಸಾ? ಏನಾದರೂ ತಗೊಂಬ. ನಂಗೆ ವೆಜ್ ಪಪ್ಪು. ವೆಜ್ ತಗೊಂಬ. ಏನು ಬೇಕೆ? ಮನೆಗೆ ತಗೋಬೇಕು. ಪಪ್ಸ್ ತಂದು ಕೊಟ್ಟರು. ಮೇಡಮ್ ಎದ್ಬಿಟ್ರು. ಹಲೋ, ಹಾಯ್ ಅಣ್ಣ. ಫೋನ್ ಬೇಕು ನಿಮಗೆ? ಅಲ್ಲ ನಿಂಗೆ, ನೀನು ತಿನ್ನಲ್ಲ. ನೀನು ಎಗ್ ತಿನ್ನಲ್ಲ. ನೀನು ನಿಂಗೆ ಆರೆಂಜ್ ತಿನ್ನಿಸ್ತೀನಿ. ಆರೆಂಜ್ 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 ತಿನ್ನಿಸ್ತೀನಿ ನಿಮಗೆ. ಇದು ಬೇಡ ಬೇಡ ಬೇಡ.
ಏನು ಪಪ್ಪ ಅಲ್ಲಿ ಕರಿ ಪಪ್ಪ 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 ಕಮ್ ಕಮ್ ಬಾ ಬಾ ಕರಿ ಪಪ್ಪ ಪಪ್ಪ ಕರಿ ಪಪ್ಪ ಏನು ಹುಡುಕ್ತಿದ್ಯಾ ಅಲ್ಲಿ ಹೋಗ್ಬಿಡ ಬಾ ಇಲ್ಲಿ ಬಾ ನೋಡಿ ಗೈಸ್ ಇವರಿಬ್ರು ಹೋದ್ರು ಎಲ್ಲೋ ಹೊರಗಡೆ ಇನ್ನೂ ಬರಲೇ ಇಲ್ಲ ಇಬ್ರು What is this? This is tomatoes. ಆಮೇಲೆ ಎತ್ಕೊ ಒಂದೆರಡು ನಿಮಿಷ ಇನ್ನು ಬೇಕೇನಲ್ಲಿ ಇವರಿಬ್ರು ಶಾಪಿಂಗ್ ಮುಗ್ದಿಲ್ಲ ಅನ್ನಿಸುತ್ತೆ ಇವ್ರು ಬೇರೆ ಇತ್ತು ನಾನು ಬೇರೆ ತಿನ್ನೋಕ್ಕಾಗಲಿಲ್ಲ ಮಾಮೀಸ್ ಲೈಫ್ ಇಸ್ ಸ್ಯಾಕ್ರಿಫೈಸ್ ಅಲ್ಲ ಇಲ್ಲಿ ಆರೆಂಜ್ ಇದೆ ಹಿಂದೆ ಆ ಬ್ಯಾಗಲ್ಲಿ ಅದು ಆರೆಂಜ್ ತಗೋಬೇಕು ಓಕೆ ಇವಳನ್ನ ಯಾಕಂದ್ರೆ ಕೊಟ್ಟೆ ಎತ್ಕೋಬೇಕಾಗತ್ತೆ ನಾನು ಕವರಲ್ಲಿ ಇಟ್ಟಿದ್ದೀನಿ ಎತ್ಕೊಳಕ್ಕೆ ಸಿಗ್ತಾ ಇಲ್ಲ ಅದು ಇದೇ ಗೋಳ್ದಿನ ಮನೇಲಿ ಅಸ್ಪೆಕ್ಸ್ ಯಾವಾಗ ಮುರಿತಾಳೋ ಏನೋ ಏನು ಮಾಡ್ತಾಳೋ ಮಮ್ಮಿ ಕಿಶಿ ಮಾಡು ಕಿಶಿ ಕಿಶಿ ಪ್ಲೀಸ್ ಹಂಗೆ ಮಾಡಬಾರ್ದು ಮಮ್ಮಿ ಹಾಗಲ್ಲ ಮಮ್ಮಿ ಹಾಕದಲ್ಲ ನಾ ತಿಂದೇ ಅಲ್ವಾ ಎಲ್ಲಿ ತಿನ್ಲಿ ನಿನ್ ಮಗಳು ಎದ್ ಕುಂತ್ಲು ನೋಡ ಐಸ್ ಕ್ರೀಮ್ ಐಸ್ ಕ್ರೀಮ್ ಥ್ಯಾಂಕ್ ಯು ಬಟ್ ಆರ್ನಂಗೆ ಎತ್ಕೊಳ್ರಿ ಇವಾಗ ನಾನು ಆರ್ನಂಗೆ ಆರೆಂಜ್ ತಿನ್ನಿಸ್ರಿ ಆರ್ನಂಗೆ ಆರೆಂಜ್ ಇದು ಮತ್ತೆ ಮನೆಗೆ ಸೊ ಈಗ ನಿಯರ್ ಬೈ ಬಂದಿದ್ದೀವಿ ಇವಾಗ ಸೊ ಈಗ ನಮ್ಮ ಪಪ್ಪಂಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ಕೊಳ್ಳೋಣ ಮನೆ ಹತ್ರ ಇದ್ದಾರಾ ತೋಟದ ಹತ್ರ ಇದ್ದಾರಾ ಗೊತ್ತಿಲ್ಲ ಸೊ ಕೇಳ್ಕೊಂಡು ಎಲ್ಲಿದ್ದಾರೋ ಅಲ್ಲಿಗೆ ಹೋಗೋಣ ಫಸ್ಟ್ ಕಾಲ್ ಮಾಡ್ತಾ ಇದ್ದೀನಿ ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಮ್ಮ ಏನಕ್ಕೆ ಸರಿ ಸರಿ ಸುಮ್ಮನೆ ಮಾಡಿದೆ ಅಮ್ಮಂತ ಮಾತಾಡೆ ಇದು ಮಾತಾಡೋಕ್ಕಿಲ್ಲ ಅದಕ್ಕೆ ಸರಿ ಸರಿ ಅಣ್ಣ ಹೇಳ ಮನೆ ಹತ್ರನೇ ಅವ್ರೆ ಅಮ್ಮ ಅಣ್ಣ ಇಬ್ರು ಅಮ್ಮ ಕೆಳಗಡೆ ಅಣ್ಣನ ಮರ ಹತ್ರ ಹೋಗ್ಬೇಕಂತೆ ಈಗ ಅಣ್ಣ ಮನೆ ಹತ್ರನೇ ಇದೆ ನಮ್ಮಪ್ಪ ಸೊ ಬನ್ನಿ ಹೋಗೋಣ ನಾವು ಹೋಗೋಷ್ಟ್ರಲ್ಲಿ ನಮ್ಮಮ್ಮ ಅಲ್ಲಿ ಕಾರ್ ಹತ್ರ ನೋಡೋ ನಮ್ಮಮ್ಮ ಗೊತ್ತಾಗ್ಬೇಕು ಬಂದವ್ರೆ ಅಂತ ಹೇಳಿ ಸೊ ಫಸ್ಟ್ ಕಾರ್ ಅಲ್ಲಿ ಹುಂಚೆ ಬರ್ತನೇ ಸ್ಟಾಪ್ ಮಾಡ್ಬಿಟ್ಟ ಅಲ್ಲಿಗೆ ಹೋಗೋಣ ಸೊ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ಮನೆ ಹತ್ರ ಹೋಗೋಣ ಓಕೆ ಓಕೆ ಮನೆ ಹತ್ರಕ್ಕೆ ಹೋಗೈತೆ ಇಲ್ಲಿ ಹುಣಸೆ ಮರದ ಹತ್ರ ಇಲ್ಲ ಅಮ್ಮ ಮನೆ ಹತ್ರನೇ ಐತೆ ಸೊ ಮನೆ ಹತ್ರನೇ ಹೋಗೋಣ ಬನ್ನಿ ಆ್ಯಕ್ಚುಲಿ ನನ್ನ ತಂಗಿ ಹತ್ರದಿಂದ ಬಂದವ್ರೆ ಇನ್ನ ಕೈಗಳು ಕಾಲ್ಗಳು ತೊಳೆದಿಲ್ಲ ಅದಕ್ಕೆ ಹೋಗ್ತವ್ರ ಕೈ ಕಾಲು ತೊಳ್ಕೊಳಕ್ಕೆ ಯಾಕೆ ನನ್ ಮರ್ತೋಗಿದ್ಯಾ ಅಯ್ಯೋ ನನ್ ಮಗ ದಿನ ನಿನ್ನೆ ಜ್ಞಾಪಿಸ್ಕೊಂತಿರ್ತೀನಿ ಸೊ ಅವರಿಬ್ರಿಗೆ ಇವಾಗ ನಾವು ಬೇಕಾಗಿಲ್ಲ ಅವಳೇ ಬೇಕು ಇಲ್ಲ ಇಳಿತಾರೆ ಬಾ ಇಳಿತಾರೆ ವಾಕರು ಏನು ಬೇಡ ಇಳಿತಾರೆ ಅವ್ರೆ ಬೇಡ
ಇವತ್ತಾ ನಿನ್ನೆ ಅಂತ ಹೇಳಿ ನಾವ್ ಅದಕ್ಕೆ ಇವತ್ತು ಬರೋಣ ಅಂತ ಬಂದ್ವಿ. ಹೆಂಗನಿಸ್ತಮ್ಮ, ಖುಷಿ ಆಯ್ತಾ ನಿಂಗೆ? ಅಮ್ಮ ಸಡನ್ ಆಗಿ ಬಂದಿದ್ ಖುಷಿ ಆಯ್ತಾ? ನಾನು ನಾಳೆಗೆ ಬರ್ತಾರೆ ಅಂತ ನಾನು ಹುಣಸೆಹಣ್ಣು ಅದಕ್ಕಿದೆ ತರೋಣ ಅಂತ ತೋತಾಯ್ತೆ. ಈಗ ಸುಮಾರು ಕೇಳಿದ್ಲು, ನಾಳೆಗೆ ಬರ್ತೀವಿ ಅಂದ್ರಮ್ಮ, ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಮಾಡಿದ್ಲು ನನಗೂ, ನಾನು ನಾಳೆ ಇಲ್ಲ ನಾಡೋದು ಬರ್ತೀನಿ ಅಂತ ಅಂದಿದ್ದೆ. ಆರು ಖುಷಿ ಆಯ್ತಾ? ಬಾಮ ಎಲ್ಗೂ ಎತ್ಕೊಂಡು ಹೋಗ್ಬೇಡ. ಇವಾಗ ಒಡ್ಡಲ್ಲ ಬಬ್ಬ ಹೋಗ್ಬೇಕು, ಒಳ್ಳೆ ಊರಿಗೆ ಎತ್ಕೊಳ್ಳೋದು ಹೋಗಿ ನನ್ನ ಬೊಬ್ಬಗಳು ಒದ್ದವಳಂತ ತೋರಿಸ್ಬೇಕು. ಏನು ಚಿನ್ನದ ಇವಾಗ ಇವರು ಹೊಸ ಹಸು ತಂದವ್ರೆ. ಸೊ ನಾನು ನೋಡಿಲ್ಲ, ನೋಡ್ಕೊಂಬರೋಣ ಬನ್ರಿ. ನೋಡಿದ್ರ ನೀವು ಹೆಂಗವೆ? ಭಾರಿ ಅವಲ್ಲ. ಈ 3 ಹಸು ಇನ್ನ ಒಂದು ತಂದು ಒಂದು ಅಲ್ವಾ 1 ವೀಕ್ ಇನ್ನು 1 ವೀಕ್ ಆಯ್ತಂತೆ. ಆರು ಹಸು ಅಂಬಾ ಎಲ್ಲಿಗೆ ಬಂದಿದ್ಯಾ? ಯಾರನ್ನ ನೀನು? ಎಲ್ಲಿಗೆ ಬಂದಿದ್ಯಾ ಕಂದ? ನಮ್ಮ ಅಪ್ಪ ಒಳ್ಳೆ ಇಂಗ್ಲಿಷ್ ಮ್ಯಾನ್ ಆಗೋರಲ್ಲವ. ಇದು ಕೂದ್ಲಿಗೆ ಇದೇನೋ ಹಚ್ಕೊಂಡೈತೆ. ಎಲ್ರೆಲ್ಲ ಎತ್ಕೊಂಡು ಎಲ್ಲಿಗೆ ಓಡಾಡ್ತೀಯಮ್ಮ? ಸುಮ್ ದೃಷ್ಟಿ ಆಗ್ತತೆ. ಏನ್ ಚಿನ್ನ? ಅವ್ರು ಕುಂತ್ಬಿಟ್ಟವ್ರ ಆ ಕಡೆ. ದೊಡ್ಡಪ್ಪನ ಮನೆಗೆ ಹೋಗಿ ನಮ್ಮಮ್ಮನ ನನ್ನ ತಂಗಿ ಬಂದಿದ್ಲು, ಮಾತಾಡ್ಸ್ಕೊಂಡು ನಾನು ಇನ್ನೂ ಈ ಮನೆಗೆ ಬಂದು ಅಮ್ಮವ್ರ ಮನೆಗೆ ಬರಲೇ ಇಲ್ಲ. ಅವಳು ಬಂದಿರೋದಕ್ಕೆ ಅಲ್ಲೇ ಓಡೋಗ್ಬಿಟ್ಟೆ. ಫಸ್ಟು ಹೋಗಿ ಅವಳನ್ನು ಮಾತಾಡಿಸ್ಕೊಂಡು ಬಂದ್ವಿ. ನಾನು ಅಣ್ಣ ಹೋಗಿದ್ವಿ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.